ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸರೋಜಾ. ಸ್ನೇಹಿತರೆ, ನಿಮ್ಮ ತಲೆ ಕೂದಲು ಶಾಶ್ವತವಾಗಿ ಕಪ್ಪಾಗಬೇಕು ಅಂತ ನೀವು ನಾನಾ ರೀತಿಯಲ್ಲಿ ಪ್ರಯತ್ನವನ್ನು ಪಟ್ಟಿರ್ತೀರ. ಬಟ್ ಅದರ ರಿಸಲ್ಟ್ ಮಾತ್ರ ಝೀರೋ ಆಗಿರುತ್ತೆ. ಸೊ ನಿಮ್ಮ ತಲೆ ಕೂದಲನ್ನು ಬುಡದಿಂದಲೇ ಶಾಶ್ವತವಾಗಿ ಕಪ್ಪಾಗಿಸೋದಕ್ಕೆ ನಾನು ಈ ದಿನ ನಿಮಗೆ ಒಂದು ಸಿಂಪಲ್ ಆಗಿರುವಂತಹ ಹೇರ್ ಆಯಿಲ್ನ ಬಗ್ಗೆ ಮಾಹಿತಿ ಕೊಡ್ತೀನಿ. ತುಂಬಾ ಸಿಂಪಲ್ಲಾಗಿ ಮನೆಯಲ್ಲೇ ಕೇವಲ 5 ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬಹುದು. ಅಷ್ಟೇ ಎಫೆಕ್ಟಿವ್ ಆಗಿ ಸಹ ಕೂಡ ನಿಮಗೆ ರಿಸಲ್ಟ್ ಕೊಡುತ್ತೆ. ಸೊ ಬನ್ನಿ, ತಡ ಮಾಡ್ದೇ ಈ ಒಂದು ಹೇರ್ ಆಯಿಲ್ನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಕಲೋಂಜಿ ಸೀಡ್ಸ್ ಅಥವಾ ಕಪ್ಪು ಜೀರಿಗೆ ಅಥವಾ ಕರಿ ಜೀರಿಗೆ. ಇದು ನಿಮಗೆ ಎಲ್ಲ ಒಂದು ಗ್ರಂಥಿಕೆ ಅಂಗಡಿಗಳಲ್ಲೂ ಮತ್ತು ಆನ್ಲೈನಲ್ಲಿ ಸಹ ಕೂಡ ಸಿಗುತ್ತೆ. ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಪ್ರೊವೈಡ್ ಮಾಡಿರ್ತೀನಿ. ಸೊ ನೀವು ಡೈರೆಕ್ಟಾಗಿ ಅಲ್ಲೇ ಬೇಕಿದ್ದಲ್ಲೂ ಬೈ ಮಾಡ್ಕೊಳ್ಬಹುದು. ನಾನು ಇಲ್ಲಿ ಸುಮಾರು 1 ಟೇಬಲ್ ಸ್ಪೂನ್ ಆಗೋಷ್ಟು ಕಲೋಂಜಿ ಸೀಡ್ಸ್ನ ಒಂದು ಪುಟ್ಟದಾದಂತಹ ಬಾಣಲಿಗೆ ಹಾಕ್ಕೊಂಡಿದ್ದೀನಿ. ಸೊ ಹಾಕಿದ ನಂತರ ಇದು ಏನಾಗಬೇಕು ಅನ್ನೋದಾದರೆ ಚೆನ್ನಾಗಿ ಚಿಟಪಟ ಅನ್ನೋವರೆಗೂ ಸಹ ಕೂಡ ಮೀಡಿಯಮ್ ಟು ಲೋ ಫ್ಲೇಮಲ್ಲಿಟ್ಟು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಯಾಕೆ ಅನ್ನೋದಾದರೆ ಇದನ್ನು ನಾವು ಪೌಡರ್ ಮಾಡ್ಕೊಳ್ಬೇಕು. ಸೊ ಆದಷ್ಟು ಫೈನ್ ಪೌಡರ್ ಬೇಕಾಗತ್ತೆ. ಸೊ ಆ ರೀಸನ್ಗೆ ಇಲ್ಲ ಎಷ್ಟಾಗುತ್ತೋ ಅಷ್ಟು ನೀವು ಪೌಡರ್ನ ರೆಡಿ ಮಾಡ್ಕೊಳ್ಬೇಕು. ಪೌಡರ್ ಆಗಬೇಕು ಅನ್ನೋದಾದರೆ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕು. ನೀವು ಡೈರೆಕ್ಟಾಗಿ ಹಾಗೆ ಮಿಕ್ಸಿ ಜಾರ್ಗೆ ಹಾಕೋದ್ರಿಂದ ಏನಾಗುತ್ತೆ ಅನ್ನೋದಾದರೆ ಅದು ಯಾವುದೇ ಕಾರಣಕ್ಕೂ ಫೈನ್ ಪೌಡರ್ ಅನ್ನೋದು ಆಗೋದಿಲ್ಲ. ಸೊ ಆ ಕಾರಣಕ್ಕಾಗಿ ಸ್ವಲ್ಪ ಈ ರೀತಿಯಾಗಿ ಚಿಟಪಟ ಅನ್ನೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಫ್ರೈ ಮಾಡಿದ ನಂತರ ಸ್ವಲ್ಪ ಉಗುರು ಬೆಚ್ಚಗೆ ಇದ್ದಾಗಲೇ ನೀವು ಒಂದು ಪುಟ್ಟದಾದಂತಹ ಮಿಕ್ಸಿ ಜಾರ್ಗೆ ಹಾಕಿ ಈ ಒಂದು ಕಲೋಂಜಿ ಸೀಡ್ಸ್ನ ಅಂದರೆ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಕಲೋಂಜಿ ಸೀಡ್ಸ್ನ ಪುಟ್ಟದಾದಂತಹ ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ಎಷ್ಟಾಗುತ್ತೋ ಅಷ್ಟು ಫೈನ್ ಪೌಡರ್ನ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಸೊ ನೋಡ್ಬೋದು ಸ್ನೇಹಿತರೆ, ಈಗ ನಾನು ಇದನ್ನು ಫೈನ್ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ. ಇದನ್ನು ಏನು ಮಾಡಬೇಕು ಅನ್ನೋದಾದರೆ ಒಂದು ಕ್ಲೀನಾಗಿರುವಂತಹ ಬೌಲ್ಗೆ ಹಾಕ್ಕೊಳ್ಬೇಕಾಗತ್ತೆ. ಸೊ ಕಲೋಂಜಿ ಸೀಡ್ಸ್ ಬಂದು ಮೇಯ್ನಾಗಿ ತಲೆ ಕೂದಲನ್ನು ಕಪ್ಪಾಗಿಸೋದ್ರಲ್ಲಿ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಅದರ ಜೊತೆಗೆ ನಿಮ್ಮ ತಲೆ ಕೂದಲನ್ನು ಆರೋಗ್ಯಕರವಾಗಿ ಬೆಳೆಯೋದಕ್ಕೆ ಆಗಿರ್ಬೋದು, ಹೇರ್ ಫಾಲ್ನ ಕಡಿಮೆ ಮಾಡೋದಕ್ಕೆ ಆಗಿರ್ಬೋದು, ದೆನ್ ಬಂದು ನಿಮ್ಮ ತಲೆ ಕೂದಲಿ ಇಲ್ಲಿ ಏನೇ ಒಂದು ಪ್ರಾಬ್ಲಮ್ಸ್ ಇದ್ದರೂ ಅದನ್ನೆಲ್ಲ ಸಹ ಕೂಡ ರೆಡ್ಯೂಸ್ ಮಾಡೋದಕ್ಕೆ ಈ ಒಂದು ಕಲೋಂಜಿ ಸೀಡ್ಸ್ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳಬಹುದು. ಸೊ ನೋಡ್ಬೋದು, ನಾನು ಈ ಒಂದು ಪೌಡರ್ನ ಈ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ನಾನು ಕೊಬ್ಬರಿ ಎಣ್ಣೆ ಅಂದರೆ ತೆಂಗಿನ ಎಣ್ಣೆನ ಹಾಕ್ಕೊಂಡಿದ್ದೀನಿ, ಕೋಕೋನಟ್ ಆಯಿಲು. ಸೊ ಒಂದು ಸುಮಾರು ಏನಿಲ್ಲ ಅಂದರೂ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನ ಎಣ್ಣೆನ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಆದಷ್ಟು ನೀವು ಅಕಸ್ಮಾತ್ ಏನಾದರೂ ಹರಳೆಣ್ಣೆ ಯೂಸ್ ಮಾಡೋ ಹಾಗಿದ್ರೆ ದಯವಿಟ್ಟು ಸಂಪೂರ್ಣವಾಗಿ ಹರಳೆಣ್ಣೆಯನ್ನೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಹರಳೆಣ್ಣೆ ಮೇಯ್ನಾಗಿ ತಲೆ ಕೂದಲನ್ನು ಕಪ್ಪಾಗಿಸೋದ್ರಲ್ಲಿ ತುಂಬಾ ಒಳ್ಳೆ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಯಾಕೆ ನಾನು ಇಲ್ಲಿ ಬಳಸಿಲ್ಲ ಅನ್ನೋದಾದರೆ ತುಂಬ ಜನಕ್ಕೆ ಹರಳೆಣ್ಣೆ ಅಂದರೆ ಆಗೋದಿಲ್ಲ, ಇಷ್ಟ ಇರೋದಿಲ್ಲ. ಸೊ ಅಂಥವ್ರಿಗಾಗಿ ನಾನು ಇಲ್ಲಿ ಕೇವಲ ತೆಂಗಿನೆಣ್ಣೆನ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಸೊ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಓವರ್ ನೈಟ್ ನೆನೆಯೋದಕ್ಕೆ ಹಾಗೆ ಬಿಡಬೇಕು. ಹಾಗೆ ಬಿಡೋದ್ರಿಂದ ಏನಾಗುತ್ತೆ, ಆ ಒಂದು ಕಲೋಂಜಿ ಸೀಡ್ಸಲ್ಲಿರುವಂತಹ ಅಷ್ಟು ಗುಣಗಳು ಸಹ ಕೂಡ ಈ ಒಂದು ತೆಂಗಿನೆಣ್ಣೆಗೆ ಬಿಟ್ಕೊಳ್ತಾ ಬರುತ್ತೆ ಅಂತಲೇ ಹೇಳ್ಬಹುದು. ಸೊ ಓವರ್ ನೈಟ್ ನೆಂದಾದ ನಂತರ ಈ ರೀತಿಯಾಗಿ ಒಂದು ಸ್ಟ್ರೈನರ್ನ ಇಟ್ಕೊಂಡು ಸೊ ಒಂದು ಕ್ಲೀನಾಗಿರುವಂತಹ ಬೌಲ್ಗೆ ಈ ರೀತಿಯಾಗಿ ಟ್ರಾನ್ಸ್ಫರ್ನ ಮಾಡ್ಕೊಳ್ಳಿ. ಸೊ ಅಕಸ್ಮಾತ್ ಏನಾದರೂ ಆ ಕಲೋಂಜಿ ಬೀಜಗಳು ಒಂದೊಂದೇನಾದರೂ ಇದ್ದರೂ ಅದರಲ್ಲಿ ಸಂಪೂರ್ಣವಾಗಿ ಈ ರೀತಿಯಾಗಿ ಫಿಲ್ಟರ್ ಮಾಡೋದ್ರಿಂದ ಕೇವಲ ನಮಗೆ ಒಂದು ಹೇರ್ ಆಯಿಲ್ನ ಮಾತ್ರ ಸಿಗುತ್ತೆ. ನಮಗೆ ತಲೆ ಹಾಗೆ ಹಚ್ಚುವಾಗೂ ಸಹ ಕೂಡ ತುಂಬಾ ಈಸಿಯಾಗಿ ತಲೆಗೆ ಅಪ್ಲೈ ಮಾಡ್ಕೊಳ್ಬಹುದು. ಸೊ ಇಲ್ಲ ಅನ್ನೋದಾದರೆ ಏನಾಗುತ್ತೆ ಅನ್ನೋದಾದರೆ ಅದು ತರಿಯಾಗಿ ತಲೆಯಲ್ಲಿ ಸಿಕ್ಕಾಕೊಳೋದ್ರಿಂದ ಅದೆಲ್ಲ ಉದುರ್ತಾ ಬರುತ್ತೆ, ಒಂದು ರೀತಿ ಇರಿಟೇಷನ್ ಆಗ್ತಾ ಬರುತ್ತೆ. ಸೊ ಆ ರೀಸನ್ಗೆ ಆದಷ್ಟು ಈ ರೀತಿಯಾಗಿ ಫಿಲ್ಟರ್ ಮಾಡಿಕೊಂಡು ಈ ಒಂದು ಹೇರ್ ಆಯಿಲ್ನ ರೆಡಿ ಮಾಡ್ಕೊಳ್ಳಿ. ಇದನ್ನು ನೀವು ಜಾಸ್ತಿ ಪ್ರಮಾಣದಲ್ಲಿ ರೆಡಿ ಮಾಡಿ ಸ್ಟೋರ್ ಮಾಡಿ ಸಹ ಕೂಡ ಯೂಸ್ ಮಾಡ್ಕೊಳ್ಬಹುದು. ಇದನ್ನು ತುಂಬ ಸಿಂಪಲ್ಲಾಗಿ ವಾರಕ್ಕೆ ಒಮ್ಮೆ ನೀವು ನಾಳೆ ತಲೆಗೆ ಸ್ನಾನ ಮಾಡ್ತೀರಿ ಅನ್ನೋದಾದರೆ ಇವತ್ತು ನೈಟ್ ಹಚ್ಕೊಂಡು ಮರುದಿನ ಬೆಳಗ್ಗೆ ಎದ್ದು ಹೇರ್ನ ವಾಶ್ ಮಾಡ್ಕೊಳ್ಳೋದು ಅಷ್ಟೇ. ಸೊ ಒಂದು ಅದು ವಾರಕ್ಕೆ ಒಮ್ಮೆ ಈ ಒಂದು ಹೇರ್ ಆಯಿಲ್ನ ಯೂಸ್ ಮಾಡ್ತಾ ಬನ್ನಿ, ನಿಮ್ಮ ತಲೆ ಕೂದಲು ಶಾಶ್ವತವಾಗಿ ಕಪ್ಪಾಗುತ್ತೆ. ಸೊ ಇದಿಷ್ಟು ಈ ವಿಡಿಯೋ ಆಗಿತ್ತು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.